ಅಂಕೋಲಾದ ಶಿರೂರಿನಲ್ಲಿ ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಪತ್ತೆಯಾಗಿಲ್ಲ ನಾಪತ್ತೆಯಾದ ಮೂವರು. ಕಾರ್ಯಾಚರಣೆಯನ್ನ ಸದ್ಯಕ್ಕೆ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಕೂಡ ಹೇರಲಾಗಿದೆ. ಜಿಯೋಲಾಜಿಕಲ್ ವರದಿ ಬಂದ ಬಳಿಕ ವಾಹನ ಸಂಚಾರಕ್ಕೆ ಅವಕಾಶವನ್ನ ಕಲ್ಪಿಸಿಕೊಡಲಾಗುತ್ತೆ. ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು 11 ಮಂದಿ ಇದರಲ್ಲಿ ಸಿಲುಕಿದ್ರು. ಇದುವರೆಗೂ 8 ಮಂದಿಯ ಶವ ಪತ್ತೆಯಾಗಿದ್ದು ಇನ್ನೂ 3 ಮೃತದೇಹಗಳು ಪತ್ತೆಯಾಗಿಲ್ಲ. ಬರೋಬ್ಬರಿ 13-14 ದಿನಗಳಿಂದ ನಡೀತಾ ಇರುವಂತಹ ಕಾರ್ಯಾಚರಣೆ ಇದು. ಎಷ್ಟೇ ಹುಡುಕಾಡಿದ್ರೂ ಕೂಡ 3 ಮೃತದೇಹಗಳು ಮಾತ್ರ ಪತ್ತೆಯಾಗಿಲ್ಲ. ಸೊ ಹೀಗಾಗಿ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಇನ್ನು ಕಾರ್ಯಾಚರಣೆ ಸ್ಥಗಿತವಾಗಿದ್ರೂ ಕೂಡ ಹೆದ್ದಾರಿಯಲ್ಲಿ ವಾಹನ ಸಂಚಾರಕ್ಕೆ ಅವಕಾಶವನ್ನ ಸದ್ಯಕ್ಕೆ ಕಲ್ಪಿಸಿಕೊಟ್ಟಿಲ್ಲ. ಕಳೆದ 14 ದಿನಗಳಿಂದ ಸಂಪೂರ್ಣವಾಗಿ ಬಂದ್ ಆಗಿರುವ ಹೆದ್ದಾರಿ ಇದು. ಈ ಕುರಿತಾಗಿ ಇನ್ನು ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಡತೋಕ ಮಂಜುನಾಥ್. ಬರೋಬ್ಬರಿ 14 ದಿನಗಳಾಯ್ತು ಈ ಪ್ರಕರಣ ಸಂಭವಿಸಿ. ಅಂದ್ರೆ 11 ಮಂದಿ ಮೃತಪಟ್ಟಿದ್ರು, ಅದರಲ್ಲಿ 8 ಮಂದಿಯ ಮೃತದೇಹ ಪತ್ತೆಯಾಯಿತು. ಇನ್ನೂ 3 ಮೃತದೇಹಗಳು ಪತ್ತೆಯಾಗಿಲ್ಲ. ಸದ್ಯಕ್ಕೆ ಕಾರ್ಯಾಚರಣೆಯನ್ನ ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿದೆ. ಸದ್ಯದ ಅಪ್ಡೇಟ್ ಏನಿದೆ? ಒಂದು ದುರ್ಘಟನೆ ನಡೆದು 14 ದಿನ ಕಳೆದಿದೆ. ಈಗಾಗಲೇ ಹೆದ್ದಾರಿ ಸಂಪೂರ್ಣವಾಗಿ ಬಂದಿದೆ. ಈ ಭಾಗದಲ್ಲಿ ಬಸ್ಗಳನ್ನ ಮತ್ತು ಹೆದ್ದಾರಿಯಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಬೇರೆ ಮಾರ್ಗದಲ್ಲಿ ಪ್ರಯಾಣಿಸುವ ಅವಕಾಶವನ್ನು ಕಲ್ಪಿಸಲಾಗಿದೆ. ಅಂದ್ರೆ ಮಣ್ಣನ್ನ ಹೆದ್ದಾರಿಯಲ್ಲಿ ಬಿದ್ದಂತ ಮಣ್ಣನ್ನ ತೆರವುಗೊಳಿಸಿದ ಬಳಿಕ ಹೆದ್ದಾರಿ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಡ್ಬಹುದು ಹೇಳುವಂತದ್ದು ಒಂದು ಭಾವನೆ ಇತ್ತು. ಆದ್ರೆ ಮಣ್ಣು ಇನ್ನೂ ಕೂಡ ಕುಸಿಯುವಂತ ಹಂತದಲ್ಲಿದೆ. ಆಗಾಗ ಮಳೆ ಬಂದಾಗ ಕುಸಿಯುತ್ತಿದೆ. ಹೀಗಾಗಿ ಜಿಯೋಲಾಜಿಕಲ್ ಇವರಿಂದ ಒಂದು ಮಾಹಿತಿಯನ್ನ ಬಂದ ನಂತರನೇ ಅಂದ್ರೆ ಅವರು ಈ ಹೆದ್ದಾರಿಯಿಂದ ಯಾವುದೇ ಸಂಚಾರಕ್ಕೆ ತೊಂದರೆ ಆಗಲ್ಲ ಹೇಳುವಂತ ಒಂದು ಅವ್ರಿಗೆ ಸರ್ಟಿಫಿಕೇಟ್ ಬಂದ ನಂತರನೇ ಅದು ಅನುಕೂಲ ಮಾಡಿಕೊಡ್ತೀವಿ ಹೇಳುವುದು ಜಿಲ್ಲಾಡಳಿತದ ಒಂದು ಆದೇಶ ಆಗಿದೆ. ಹೀಗಾಗಿ ಹೆದ್ದಾರಿ ಯಾವುದೇ ಕಾರಣಕ್ಕೂ ಕೂಡ ವಾಹನ ಸಂಚಾರಕ್ಕೆ ಅನುಕೂಲ ಮಾಡಿಕೊಟ್ಟರೆ ಈಗಾಗಲೇ ಪೊಲೀಸ್ ಸೆಕ್ಯೂರಿಟಿ ಕೂಡ ಹಾಕಲಾಗಿದೆ. ಇನ್ನು ಕಾರ್ಯಾಚರಣೆಯನ್ನ ಮಳೆ ನದಿಯಲ್ಲಿ ಗಂಗಾವಳಿ ನದಿಯಲ್ಲಿ ನೀರಿನ ಒತ್ತಡ ಜಾಸ್ತಿ ಇರೋದ್ರಿಂದ ನಿನ್ನೆ ದಿನನೇ ಸ್ಥಗಿತಗೊಳಿಸಲಾಗಿದೆ. ಅಂದ್ರೆ ಸಂಪೂರ್ಣವಾಗಿ ಸ್ಥಗಿತಗೊಳಿಸಿಲ್ಲ. ಅಂದ್ರೆ ಶವ ಎಲ್ಲಾದ್ರೂ ತೇಲಿ ಬರ್ಬೋದು ಹೇಳುವಂತ ಇದರಿಂದ ಆಗಾಗ ಒಂದು ನೋಡುವಂತ ಪ್ರಯತ್ನಗಳು ಕೂಡ ನಡೀತಾ ಇದೆ. ಹಾಗಾಗಿ ಅಂದ್ರೆ ನೀರಿನ ಒತ್ತಡ ಜಾಸ್ತಿ ಬಂದಂತ ಎಲ್ಲಾ ತಂಡಗಳು NDRF ಇರುವುದು, SDRF ಮತ್ತೇನು ಈಶ್ವರ್ ಮಲ್ಪೆ ತಂಡ, ನೇವಿ ತಂಡ, ಆರ್ಮಿ ತಂಡ ಎಲ್ಲವೂ ಕೂಡ ಶೋಧನೆ ಮಾಡಿದ್ರು ಕೂಡ ಕಾರ್ಯಾಚರಣೆ ಅಂದ್ರೆ 3 ಶವವನ್ನು ಹೊರತರಲು ಮತ್ತು ಒಂದು ಲಾರಿಯನ್ನು ಹೊರತರಲು ಸಾಧ್ಯ ಆಗದ ಹಿನ್ನೆಲೆ ನಿನ್ನೆ ದಿನದಿಂದ ಸ್ಥಗಿತ ಮಾಡಲಾಗಿದೆ. ಇವತ್ತು ಅಲ್ಲಿ ಯಾವುದೇ ರೀತಿಯಲ್ಲೂ ಕಾರ್ಯಾಚರಣೆ ದೊಡ್ಡ ಪ್ರಮಾಣದಲ್ಲಿ ನಡೀತಿಲ್ಲ. ಹೀಗಾಗಿ ಹೆದ್ದಾರಿ ಆದ್ರೂ ಕೂಡ ಅನುಕೂಲ ಮಾಡಿಕೊಡ್ಬೋದು ಎಂದು ಹೇಳುವಂತ ಒಂದು ಭಾವನೆ ಇತ್ತು. ಆದ್ರೆ ಇನ್ನೂ ಕೂಡ ಜಿಯೋಲಾಜಿಕಲ್ ಸರ್ವೆ ಅವರಿಂದ ಇನ್ನೂ ಕೂಡ ಮಾಹಿತಿ ಬರದೇ ಇರೋ ಹಿನ್ನೆಲೆ ಜಿಲ್ಲಾಡಳಿತ ಅನುಕೂಲವನ್ನು ಮಾಡಿಕೊಟ್ಟಿಲ್ಲ. ಮಧುಮಾಲ. ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.